ನಮ್ಮ ದತ್ತಾತ್ರೇಯ ದೇವಸ್ಥಾನ ವಾರ್ಡ್ ಏನಿದೆ, ಇಲ್ಲಿ ನಮ್ಮಲ್ಲಿ ಪ್ರತಿಷ್ಠಿತ ದತ್ತಾತ್ರೇಯ ದೇವಸ್ಥಾನ ಏನಿದೆ, ಇದು ಎಲ್ಲಾ ಕಡೆಯಿಂದ ಜನ ಬರ್ತಾರೆ. ಮತ್ತು ಇವತ್ತು ದತ್ತ ಜಯಂತಿ ಆಗಿರೋದ್ರಿಂದ ನಾವು ಕಳೆದ ವರ್ಷದಿಂದ ಇಲ್ಲಿ ಈ ಒಂದು ಪೂಜಾ ಮತ್ತು ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಇಲ್ಲಿಯ ಸ್ಥಳೀಯ ನಿವಾಸಿಗಳು, ಹಿರಿಕರು ಎಲ್ಲರೂ ಕೂಡ ಸೇರಿ ಈ ಒಂದು ಮೆರವಣಿಗೆಯನ್ನು ಮಾಡಿ ದತ್ತ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಈ ವರ್ಷನೂ ಈಗ 2ನೇ ವರ್ಷ ಇದು ಅದ್ದೂರಿಯಾಗಿ ನಡೀತಾ ಇದೆ. ಇದನ್ನು ಪ್ರತಿ ವರ್ಷ ಇದೇ ರೀತಿ ನಮ್ಮ ವಾರ್ಡ್ನಲ್ಲಿ ಇದನ್ನು ಆಚರಣೆ ಮಾಡ್ತಕ್ಕಂಥದ್ದಕ್ಕೆ ನಮ್ಮೆಲ್ಲ ಸ್ಥಳೀಯ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ದಾರೆ. ಸರ್, ಹಾಗೆ ಮೈಸೂರಲ್ಲಿ ನಾನು ಬಂದಿದ್ರು, ನಾವು ಹಿಂದೂ ಮುಸ್ಲಿಂ ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸ್ಕೊಡೋದು. ಹೌದು, ನೋಡಿ, ಇಂಥ ಎಲ್ಲ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಪರಸ್ಪರ ಗೌರವ, ಪ್ರೀತಿ, ವಿಶ್ವಾಸ ಇಟ್ಕೊಳ್ಳೋದು ಬಹಳ ಮುಖ್ಯ. ಎಲ್ಲರೂ ಕೂಡ, ಯಾಕಂದ್ರೆ ನಮ್ಮ ಭಾರತ ದೇಶ ಬೇರೆ ಅನೇಕ ಜಾತಿಗಳು, ಧರ್ಮಗಳು, ಭಾಷೆಗಳು ಇರುವಂತ ದೇಶ. ಅದರಿಂದ ಸಹೋದರತ್ವ ಬಹಳ ಮುಖ್ಯ. ಆ ಕಾರಣದಿಂದ ಇವತ್ತು ನಮ್ಮ ಮನ್ಸೂರ್ ಖಾನ್ ಅವರು ಕೂಡ ಬಂದು ಭಾಗವಹಿಸಿ ಹೋಗಿದ್ದಾರೆ. ಬಹಳ ಸಂತೋಷದ ವಿಷಯ. ಗಾಂಧಿನಗರ ಕ್ಷೇತ್ರದಲ್ಲಿ ದತ್ತಾತ್ರೇಯ ವಾರ್ಡ್ ಏನಿದೆ, ದತ್ತಾತ್ರೇಯ ದೇವಸ್ಥಾನದ ಹೆಸರಲ್ಲಿದೆ. ಪ್ರತಿ ಬಾರಿ ದತ್ತ ಜಯಂತಿ ನಡೆಯುತ್ತೆ. ಇವತ್ತಿನ ದಿನದ ವಿಶೇಷ, ಇವತ್ತು ದತ್ತ ಜಯಂತಿ ಇದೆ. ನಾವು ನಮ್ಮ ಹೆಲ್ತ್ ಮಿನಿಸ್ಟ್ರು, ನಮ್ಮ ಪ್ರೀತಿಯ ಶಾಸಕರ ನೇತೃತ್ವದಲ್ಲಿ ಪ್ರತಿ ದತ್ತ ಜಯಂತಿಗೆ ಒಂದು ಮೆರವಣಿಗೆ ಮಾಡ್ತೀವಿ, ಹಾಗೂ ದತ್ತ ಜಯಂತಿನ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಈ ಸತಿ ಸಹ ಕಳೆದ ಬಾರಿಗಿನ್ನ ಇನ್ನೂ ಹೆಚ್ಚು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಜನರಿಗೆ ಈ ಬಾರಿ, ಈ ವರ್ಷ 2025 ಬರ್ತಾ ಇದೆ. ಆ ದತ್ತಾತ್ರೇಯ ಭಗವಂತ ಎಲ್ಲರಿಗೂ ಆಯುಷ್, ಆರೋಗ್ಯ, ಐಶ್ವರ್ಯ ಕೊಡ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಈ ಬಾರಿ ಏನ್ ವಿಶೇಷವಾಗಿ ವಿಶೇಷ 3-4 ಕಲಾ ತಂಡಗಳು ಬಂದಿದೆ, ನೀವೇ ನೋಡ್ತಾ ಇದ್ದೀರಾ. ಏರಿಯಲ್ಲಿರೋ ನಮ್ಮ ಬಡಾವಣೆಗಳಲ್ಲಿರುವಂತ ಹಿರಿಯರು, ಎಲ್ಲ ಸ್ನೇಹಿತರು ಪಾಲ್ಗೊಂಡಿದ್ದಾರೆ. ಎಸ್ಪೆಷಲಿ ನಮ್ಮ ಕಾಂಗ್ರೆಸ್ ಕಾರ್ಯಕ್ರಮ ಅನ್ನೋ ತರ ಏನಿದೆ, ಇದನ್ನ ನಾವು ನಿರಂತರವಾಗಿ ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ವಿಶೇಷವಾಗಿ ಮನ್ಸೂರ್ ಖಾನ್ ಯಾವ ರೀತಿ ಕಾಂಗ್ರೆಸ್ ಅಂದ್ರೆ ಜಾತ್ಯತೀತತೆ, ಭಾವೈಕ್ಯತೆ ತಮ್ಗೆಲ್ಲ ಗೊತ್ತಿರುವಂತ ವಿಷಯ. ನಾವು ಎಲ್ಲ ಧರ್ಮದಲ್ಲೂ ಅವ್ರ ಆಚರಣೆಯಲ್ಲಿ ನಾವು ಸಹಕಾರ ಕೊಡ್ತೀವಿ. ನಮ್ಮ ಆಚರಣೆಯಲ್ಲಿ ಈ ಬಾರಿ ನಮ್ಮ ಕಂಟೆಸ್ಟ್ ಮಾಡಿದಂಥ MP ಮನ್ಸೂರ್ ಅಲಿ ಖಾನ್ ಅವರು ಸಹ ಈ ಸತಿ ಬಂದು ಭಾಗವಹಿಸಿದ್ದಾರೆ. ಅದು ಸಂತೋಷದ ವಿಷಯ. ನಮ್ಮ ದತ್ತ ಜಯಂತಿ ಒಂದು 30 ವರ್ಷದಿಂದ ನಡೀತಾ ಇದೆ. ಮೆರವಣಿಗೆ 2ನೇ ವರ್ಷ ಈ ಸತಿ ನಾವು ಮಾಡ್ತಾ ಇದ್ದೀವಿ. ಜಯಂತಿ ಉತ್ಸವ ಇಲ್ಲಿ ಒಳ್ಳೆ ಅವಕಾಶ. ದಿನೇಶ್ ಗುಂಡೂರಾವ್ ಸಾಹೇಬ್ ನಾವೆಲ್ಲ ಬಂದಿದ್ದೀವಿ. ಜನರಿಗೆ ಒಳ್ಳೆ ಆಗಲಿ, ಈ ಕ್ಷೇತ್ರಕ್ಕೆ ಒಳ್ಳೆ ಆಗಲಿ, ಮತ್ತೆ ಕರ್ನಾಟಕ ಒಳ್ಳೆ ಆಗಲಿ. ಮತ್ತೆ ನನಗೆ ಇದು ಒಂದು ಪ್ರಿವಿಲೇಜ್ ಇದೆ ಬಂದು ಜನರ ಜೊತೆ ಪಾರ್ಟಿಸಿಪೇಟ್ ಮಾಡಿದ್ವಿ.